ಏನು ಇಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ. ಬಟ್ ನಮ್ಮ ಶಾಸಕರನ್ನ ನೀನ್ ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಾವ್ ಯಾವ ಪ್ರಪಂಚದಲ್ಲಿ ಇದೀವಿ ಇವಾಗ? ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ, ಮತ್ತೆ ಮಾಡಕ್ ಹೊಂಟೀರಾ? ಅಧಿಕಾರ ಕೊಟ್ಟು ಕೂಡಲೇ ನಿಮ್ಗೆ ಆಯ್ತಾ? ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ? ಮುಗಿಸ್ಲಿ ಅವರು. ಇವತ್ತು ಮಾನ್ಯ ಸದಸ್ಯರೇ, ಒಂದ್ ಸೆಕೆಂಡ್ ರೆಡ್ಡಿ ಏನಣ್ಣ, ಆಯ್ತು, ಒಂದ್ ಸೆಕೆಂಡ್ ಲೆಟ್ ಹಿಮ್ ಫಿನಿಶ್. ಒಂದ್ ನಿಮಿಷ ಅಲ್ಲ ಅಂತಿಲ್ಲ, ಅಲ್ಲಲ್ಲ, ನಾನೇನು ಮಾತಾಡಿಲ್ಲ. ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು, ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ನಾವು ಮೌನವಾಗಿ ನಾವು ಕೇಳಿದೆ. ಅಲ್ಲ ಅಣ್ಣ, ಮಾತಾಡಿ ನಾನು ಹೇಳಿದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವರೇ, ಅಲ್ಲ ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ನೀವು ಅಲ್ಲಿ ಯಾಕೆ ನೋಡ್ತೀರಿ? ಏನಿದೆ ಅದೇ ಪ್ರಾಬ್ಲಮ್? ನಿಮ್ಮ ಕೆಲಸ ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತಿ ತಗೊಳ್ಬೇಕಂತಲ್ಲ ನಮ್ಮ ಬೇಡಿಕೆ ಇಷ್ಟ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಅವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ, ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಡ್ಗಳಾಗಿರುವಂಥದ್ದು. ನನ್ನ ಮೇಲೆ ಇರುವಂತ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನತೆ ಈ ಸದನದಿಂದ ತಪ್ಪು ಮಾಹಿತಿ. ನಾಗೇಂದ್ರ, ಒಂದು ನಿಮಿಷ ಇದು. ಮಾನ್ಯ ಮುಖ್ಯಮಂತ್ರಿ ಅವರು ನಾಗೇಂದ್ರ, ಒಂದು ನಿಮಿಷ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತಾ ಅಧ್ಯಕ್ಷರೇ,